ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ರೈತರು ಮೆಕ್ಕೆಜೋಳ ಬಿತ್ತನೆ ಸೀಸನ್ನು, ಇಂಥ ಸಂದರ್ಭದಲ್ಲಿ ನಾವು ಆಳು ಟ್ಯಾಕ್ಟ್ರನ್ನು ಈ ಥರ ಭಾಳಷ್ಟು ತೊಂದರೆ ಏನೋ ಬೋದ್ ಬಿಡಬೇಕು ಅಥವಾ ಏನು ಮಾಡೋಣ, ಬೀಜ ಉರಬೇಕು, ಆಳು ಸಿಗ್ತಾಯಿಲ್ಲ ಅಂತ ಇರ್ತಾರೆ. ಹಾಗೆ ಇಂಥ ಸಂದರ್ಭದಲ್ಲಿ ಇವತ್ತು ಒಂದು ಪ್ಯಾಕೇಜ್ ಇರೋವಂಥ ಒಂದು ಬಿತ್ತನೆ ಯಂತ್ರ ಇದು ಯಾವ ಥರ ಸಿಗುತ್ತಾ ಮತ್ತು ಅದು ಯಾವ ಥರ ಲಾಭ ಆಗುತ್ತಾ, ಮತ್ತು ಇವರು ಸಾಕಷ್ಟು ಬೇರೆ ಇವ್ರನ್ನ ನಾವು ಅವಾಗ ಪರಿಚಯ ಮಾಡ್ಕೊತೀನಿ. ಇವತ್ತು ಅವ್ರ ಅಳಿಂದ್ರ ಜೊತೆಗೆ ಬಂದಾರ. ಅವರೆಲ್ಲ ಡಾಕ್ಟ್ರು, ಇಂಜಿನಿಯರ್. ಇವತ್ತು ಏನಾದರೂ ಬೀಜ ಉರಕ್ಕೆ ನಾವೇನು ಯಾರು ಅನ್ಎಜುಕೇಟೆಡ್ ಕರ್ಕೊಂಬರ್ತೀವಿ, ಆದರೆ ಇವ್ರು ಏನು ಮಾಡ್ರಿ ಇವತ್ತು ಡಾಕ್ಟರ್ ಇಂಜಿನಿಯರ್ಸ್ ಕರ್ಕೊಂಬಂದಾರ. ಹೆಂಗೆ ಅವ್ರು ಯಾವ ಥರ ಬಿತ್ತನೆ ಮಾಡ್ಬೋದು, ಅವ್ರು ಯಾವ ಬೀಜ ಹಾಕ್ಬೋದು ಅಂತ ಅವ್ರ ಜೊತೆ ಮಾತಾಡ್ಕೊಂತ. ಸರ್ ನಮಸ್ಕಾರ. ಸರ್ ನಮಸ್ತೆ. ಎಲ್ಲ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ರೈತ ಬಂದವರಿಗೆ ನಮಸ್ಕಾರಗಳು. ಆ್ಯಕ್ಚುಲಿ ನಾನು ಅಗ್ರಿಬ್ಯಾಂಡ್ ಚಾನಲ್ ಮುಖಾಂತರ ನಾನು ಹೊಸಬನಲ್ಲ ಸರ್. ನಮ್ಮ ಚಾನಲ್ ಮುಖಾಂತರ ಚಾನಲ್ ನಮ್ದನ್ನು ಥರ ಮಾಡಿಬಿಟ್ಟಿದ್ದೀರಿ ಸರ್ ನೀವು. ಭಾಳ ಮಂದಿ ಸರ್ ಚಾನಲ್ ನಿಮ್ದೇನು ಅಂತ ಕೇಳ್ತಾ ಇದ್ದಾರೆ. ಅವ್ರು ಸರ್ ನಮ್ದು ಅಂತ ಹೇಳ್ತಾ ಇದ್ದೀನಿ. ಮತ್ತು ಈ ಬೀಜ ಊರೋ ಮಷಿನ್ ಇದಕ್ಕೆ ಕಾರಣೀಭೂತರು ಅಂದರೆ ಹೇಳ್ಬೇಕಂದ್ರೆ ಮೇಡಮ್ ಇಲ್ಲಿ ಸ್ವಲ್ಪ ತೋರಿಸಿ ಇವರೇ. ಯಾಕಂದರೆ ನಮ್ಮ ಕೋಟೆ ಸರ್ ಅವರ ಪ್ರೋತ್ಸಾಹದ ಮೇರೆಗೆ ಈ ಮಷಿನ್ನು ಮಾರುವ ಬಿಸ್ನೆಸ್ಸನ್ನು ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಈಗ 4 ವರ್ಷದ ಹಿಂದ್ಗಡೆ ನಾವು ಬರೀ ಒಂದು ಮಷಿನ್ ತೊಗೊಂಬಂದು ನಾವು ಮೊದಲು ಬಿತ್ತನೆ ಮಾಡ್ತಾಯಿದ್ವಿ. ಆಮೇಲೆ ಅವರು ಒಂದು ಪ್ರೋತ್ಸಾಹ, ಅವ್ರ ಒಂದು ಇದ್ರ ಮುಖಾಂತರ ನಾವು ಇದನ್ನೊಂದು ಆ್ಯಸ್ ಎ ಪಾರ್ಟ್ ಟೈಮ್ ಬಿಸ್ನೆಸ್ ಆಗಿ ಮಾಡ್ಕೊಂಡಿದ್ವಿ. ಮತ್ತು ಅದರ್ವೈಸ್ ನಮ್ಮ ಕೆಲಸ ನಾವು ಮಾಡ್ತೀವಿ. ಸೀಸನಲ್ಲಿ ಬಂದಾಗ ಈ ಮಷಿನ್ ಮಾಡ್ತಾಯಿದ್ವಿ. ಮುಂಚೆ ನಾವು ಬೀಜ ಊರೋ ಮಷಿನ್ ಮಾತ್ರ ಮಾಡ್ತಾಯಿದ್ವಿ. ಈಗ ಬೀಜ ಮತ್ತು ಗೊಬ್ಬರ ಊರೋ ಮಷಿನನ್ನು ಈ ವರ್ಷ ಒಂದು ಪ್ರಾಕ್ಟಿಕಲಾಗಿ ಮಾಡೋಣ ಅಂತಂದು ಆಲ್ರೆಡಿ ಹೋದ ವರ್ಷ ಮಾಡಿದ್ವಿ, ಚೆನ್ನಾಗಿ ಬಂತು. ಹಂಗಾಗಿ ಈ ಸಲ ನಾವು ವಿಡಿಯೋ ಮಾಡೋ ಮುಖಾಂತರ, ಯಾಕಂದ್ರೆ ನಮ್ಮಲ್ಲಿ ಒಂದು ಏನಂದರೆ ಯಾವುದೇ ಮಷಿನ್ನು ಅಥವಾ ಯಾವುದೇ ಒಂದು ಇದು ಮಾಡ್ಬೇಕಾದ್ರೆ ರೈತರಿಗೆ ನಾವು ಫಸ್ಟ್ ನಮ್ಮ ಹೊಲ ಟ್ರಯಲ್ ಮಾಡಿ ಅದು ಸರಿಯಾಗಿ ಆದ ಮೇಲೆ ಮಾತ್ರ ರೈತರಿಗೆ ಕೊಡ್ತಿದ್ವಿ. ಸುಮ್ಮನೆ ಬೇರೆ ಅಂಗಡಿಯವ್ರ ಥರ ನಾವು ಸುಮ್ಮನೆ ಮಷಿನ್ ಮಾರಬೇಕನ್ನೋ ಉದ್ದೇಶದಿಂದ ಮಷಿನನ್ನು ಮಾಡ್ತಾಯಿಲ್ಲ. ಹಂಗಾಗಿ ಹೋದ ವರ್ಷ ಚೆನ್ನಾಗಿ ಬಂತು, ಆದರೆ ವಿಡಿಯೋ ಮಾಡಿದ್ದಿಲ್ಲ, ಮಾಡಿದ ಮೇಲೆ ಮಾಡುವಂತಂದು ಈ ಸಲ ಅದನ್ನೇ ನಾವು ಅದಕ್ಕೆ ವಿಡಿಯೋ ಮಾಡಿಕೊಂಡು ರೈತರಿಗೆ ನಾವು ಇದು ಮಾಡ್ತಾಯಿದ್ವಿ. ಇದು ಈ ಮಷಿನ್ ವಿಶೇಷ ಏನಂದರೆ, ಈಗ ಭಾಳ ಮಂದಿ ರೈತರಿಗೆ ಒಂದು ಸಮಸ್ಯೆ ಏನಂದರೆ, ಬರೀ ನಾವು ಮೆಕ್ಕೆಜೋಳ ಬೀಜ ಮಾತ್ರ ಆಗ್ತಂದ್ರೆ ಸರ್ ಭಾಳ ಸರ್. ನಾವು ಮೆಕ್ಕೆಜೋಳ ಬೀಜ ಹಾಕ್ತೀವಿ, ಆದ್ರೆ ನಮ್ಗೆ ಗೊಬ್ಬರ ಹಾಕೋದು ಸಮಸ್ಯೆ ಆಗುತ್ತೆ, ಬರೀ ಬೀಜ ಮಷಿನ್ ತಗೊಂಡ್ರ ಅಂತಾರೆ. ಅಂಥವ್ರಿಗೆ ಸರ್ ಇದು 9 ಇಂಚ್ ಸರ್, ಬೀಜ ಅಂದ್ರೆ 9 ಇಂಚ್ ಡಿಸ್ಟೆನ್ಸ್. ಅಂಥವ್ರಿಗೆ ಈ ಮಷಿನ್ ಇದ್ರೆ ತುಂಬ ಸೂಕ್ತ ಸರ್. ಯಾಕಂದ್ರೆ ಇದ್ರಾಗ ಬೀಜ ಮತ್ತು ಗೊಬ್ಬರ ಬರುತ್ತೆ ಸರ್, 2 ಬರೋದ್ರಿಂದ. ಮತ್ತು ಸರ ಇಲ್ಲಿ ನೋಡಿ, ಇಲ್ಲಿ ಸಂಖ್ಯೆ ಮೇಲೆ ನೋಡಮ್ಮ, ಇಲ್ಲಿ ನೋಡಿ, ಇಲ್ಲಿ ಗೊಬ್ಬರ ಇದೆ ಸರ್, ಬೀಜ ಇದೆ ಏನು ಸರ್. ಈ ಥರ ನೋಡಿ ಬೀಜ ಮತ್ತು ಗೊಬ್ಬರ ನೋಡಿ ಸರ್, ಒಂದು 3 ಬಟ್ ಅಂತೀವಿ ಸರ್ ನಮಗೆ ಇದರಲ್ಲಿ. ಇದು ಇಂಚಲ್ಲೇ ಒಂದು 2 ಇಂಚು ಲೆಕ್ಕದಲ್ಲಿ ಸರ್ ಬೀಜ ಮತ್ತು ಗೊಬ್ಬರ ಅಂತ ಇರುತ್ತೆ ಸರ್. ಓಕೆನಾ ಸರ್. ಈ ಥರ ಇದೆ ಇರೋದ್ರಿಂದ ನಮಗೆ ಬೀಜ ಗೊಬ್ಬರ ಎಲ್ಲ ಸರ್ ಅತಿ ನೀಟಾಗಿ ಬೀಳುತ್ತೆ ಸರ್. ಗೊಬ್ಬರ ಇಷ್ಟ ಬೇಕಂತ ನಾವೇನೋ ಸಜೆಸ್ಟ್ ಮಾಡ್ಕೋ ಸರ್. ಈಗ ಆಸ್ ಪರ್ ಮಷಿನಲ್ಲಿ ಸರ್ ಒಂದು 4 ಸೆಟ್ಟಿಂಗ್ ಇದೆ ಸರ್. 0, 1, 2, 3, 4 ಅಂತ ಸೆಟ್ಟಿಂಗ್ಸ್ ಬರುತ್ತೆ ಸರ್. ಅಂದರೆ ನಾವು ಗೊಬ್ಬರ ಸರ ನಾವು ಗ್ರಾಮಲ್ಲಿ ಲೆಕ್ಕದಲ್ಲಿ ಹೇಳ್ಬೇಕಾದ್ರೆ 2 ಗ್ರಾಮ್ ಟು 7 ಗ್ರಾಮ್ವರೆಗೆ ಸರ್ ಯಾವುದೇ ಗೊಬ್ಬರವನ್ನು ನಾವು ಅದರಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಳಕ್ಕೆ ಬರ್ತಾರೆ. ಓಕೆನಾ ಸರ್. ಮತ್ತು ಸರ್ ನಾವು ಬೀಜ ಸರ ನಾವು 1 ಕಾಳು 2 ಕಾಳು ಆ್ಯಕ್ಚುಲಿ ಸರ್ ಇದು ಹುಟ್ಟಿದ ಮೇಲೆ ಒಂದು ಫೋಟೋ ವಿಡಿಯೋ ಮಾಡೋ ಸರ್. ಇದನ್ನು ನಾನು ಸ್ವಲ್ಪ ಬೇರೆ ಮೆಥಡ್ ಮಾಡಿದ್ದೀನಿ. ಮಿನಿಮಮ್ 2 ಸೀಡ್ಸ್ ಒಂದು ಪ್ಲೇಸಲ್ಲಿ ಮಾಡ್ಕೊತೀನಿ ಸರ್. 9 ಇಂಚು 2 ಸೀಡ್ಸ್ ಸರ್. ಅಂದ್ರೆ 9 ಇಂಚ್ ಸರ, ಬೀಜ ಅಂತ 9 ಇಂಚು. ಒಂದು ಕಡೆ ಸರ 2 ಬೀಜ ಬಿಡಬೇಕು. ಅಂದ್ರೆ 2 ಬೀಜ ಸರ್. ನಾನು ಒಂದು ಹೊಸ ಒಂದು ಸಾಲಿನ ಸಾಲ ಸರ 3 ಫೂಟ್ ಆಗ್ಲಿದೆ ಸರ್ ನಂದೀಗ. ಅಂದ್ರೆ ಸ್ವಲ್ಪ ಗಾಳಿ ಬೆಳಕು ಚೆನ್ನಾಗಿ ಆಗ್ಬೇಕು. ಅಲ್ಲಿ 2 ಕಾಳು ಹಾಕ್ತೀರಿ, ಅಗಲ ಮಾಡ್ತೀವಿ ಸರ್. ಈಗ 18 ಇಂಚ್ ಸಾಲ ಆದ್ರೆ ಇಲ್ಲಿ 3 ಸಾಲ ಹಾಕೋದು ಸರ್ ಇದರಲ್ಲಿ. ಓಕೆನಾ ಸರ್. ಈಗ ನಾವು ರೆಗ್ಯುಲರ್ ಆಗಿ ನಾವು ಹಾಕ್ತೀವಿ ಸರ್. ಆ ಪದ್ಧತಿಯಲ್ಲಿ ನಾವೇನಾದ್ರೂ ಬೀಜ ಬಿತ್ತನೆ ಮಾಡಿದ್ರೆ 3 ಸಾಲ ಹಾಕಿ ಸರ್. ಆದರೆ ನಾವು ಇದನ್ನ 2 ಸಾಲಲ್ಲೇ ನಾವು 3 ಸಾಲಿಗೆ ಬರ್ತಕ್ಕಂಥ ಬೀಜಗಳನ್ನ ಹಾಕಬೇಕು. ಯಾಕಂದ್ರೆ ಸರ್ 2 ನೋಡ್ಬೇಕು ಸರ್ ನಾವು. ಒಂದು ಬೀಜಗಳ ಸಂಖ್ಯೆನ ಕಡಿಮೆ ಆದರೂ ಕೂಡ ನಮ್ಗೆ ಇಳುವರಿಯಲ್ಲಿ ಕುಂಠಿತ ಆಗುತ್ತೆ. ಆಮೇಲೆ ನಾವೇನಾದರೂ ಬೀಜಗಳ ಸಂಖ್ಯೆನ ತುಂಬ ಜಾಸ್ತಿ ಆದರೆ ತುಂಬ ಇದಾಗಿ ಸರ್ ಇಳುವರಿ ಅದನ್ನು ಕುಂಠಿತ ಆಗುತ್ತೆ ಸರ್. ಜಾಸ್ತಿ ಆದರೂ ಕುಂಠಿತ ಆಗುತ್ತೆ, ಕಡಿಮೆ ಆದರೂ ಕುಂಠಿತ ಆಗುತ್ತೆ. ಯಾಕಂದ್ರೆ ನಮಗೆ ಪಾಲಿನೇಷನ್ ಆಗಕ್ಕೆ ಸರ್ ಗಾಳಿ ಬೆಳಕು ಭಾಳ ಮುಖ್ಯ ಸರ್. ಹಾಗೆ ನಾವು ಯಾವಾಗ ಸರ ಬೀಜ ಮತ್ತು ಇದು ಮೆಕ್ಕೆಜೋಳ ಹಾಕ್ಬೇಕಾದ್ರೆ ಸರ್ ಉತ್ತರ ದಕ್ಷಿಣದಲ್ಲಿ ಹಾಕಾರಂತಾರೆ ಸರ್. ಹಂಗೆ ನಾವು ಈ ಉತ್ತರ ದಕ್ಷಿಣದಲ್ಲಿ ಹಾಕ್ತಾ ಇದೀವಿ ಸರ್. ಸರ್ ಬೀಜ ಹಾಕೋದು ಒಂದು ಮೆಥಡ್, ಉತ್ತರ ದಕ್ಷಿಣ ಹಾಕ್ಬೇಕು. ಹೌದು ಸರ್. ಅಂದ್ರೆ ಪೂರ್ವ ಪಶ್ಚಿಮ ಹಾಕ್ಬಾರ್ದು ಅಂದ್ರೆ ಸರ್ ಅದು ಉದ್ದೇಶ ಸರ್ ಗಾಳಿ ಯಾವ ಥರ ಆಗ್ತದಲ್ಲ ಸೈಂಟಿಸ್ಟ್ಗಳು ಹೇಳ್ತಾರೆ ಸರ್. ಉತ್ತರ ದಕ್ಷಿಣದಲ್ಲಿ ಹಾಕಿದ್ರೆ ಸರ್ ಒಳ್ಳೆ ಪಾಲಿನೇಷನ್ ಆಗುತ್ತೆ, ಗಾಳಿ ಬೆಳಕು ಕರೆಕ್ಟಾಗಿ ಅದಕ್ಕೆ ಇದರಲ್ಲಿ ಆಗುತ್ತೆ ಅಂತ ಹೇಳ್ತಾರೆ ಸರ್. ಹಂಗಾಗಿ ಸರ್ ಈ ಉತ್ತರ ದಕ್ಷಿಣದಲ್ಲಿ ಹಾಕಿದ್ವಿ. ಇದು ನಾವು ಕೆಲವು ರೈತರು ಅವರ ಅನುಕೂಲ ಸರ್. ಬಟ್ ಈ ಮಷಿನ್ ಮುಖಾಂತರ ಏನಂದ್ರೆ ಸರ್ ನಾವು ಬೀಜದಿಂದ ಬೀಜ 9 ಇಂಚು ಇದು ಸ್ಪೆಷಲಿ ಸರ್ ಮೆಕ್ಕೆಜೋಳಗೆ ಭಾಳ ಸೂಟೇಬಲ್ ಆದಂತ ಸರ್. ಮತ್ತು ಬೇರೆ ಬೀಜ ಬರಲ್ಲ ಏನ್ರಿ ಅಂತಾರೆ ಸರ್. ಬೇರೆ ಬೀಜ ಬರ್ತಾವೆ ಸರ್, ಆದ್ರೆ ನಮ್ಮ ರೈತರಿಗೆ ಮನಸ್ಥಿತಿಗೆ ಅದು ಸೆಟಪ್ ಆಗಲ್ಲ ಸರ್. ಯಾಕಂದ್ರೆ ನಮ್ಮ ರೈತರಿಗೆ ಏನಂದ್ರೆ 1 ಫೂಟ್ 1.5 ಫೀಟ್ 2 ಫೀಟ್ ಈ ಥರ ಅಡ್ಜಸ್ಟ್ಮೆಂಟ್ ಬೇಕಾಗುತ್ತೆ ಸರ್. ಹಾಗಾಗಿ ಒಂದೊಂದು ಬೀಜಕ್ಕೆ ಒಂದೊಂದು ಡಿಸ್ಟೆನ್ಸ್ ಅವ್ರು ಮೇಂಟೈನ್ ಮಾಡೋದ್ರಿಂದ ಸರ್ ಇದು ಭಾಳ ಮಂದಿ ರೈತರು ಸರ್ ಈ ಸ್ಪೆಷಲಿ ಈ ಮಷಿನ್ ಸರ್ ಭಾಳ ಮಂದಿ ರೈತರು ಬರೀ ಮೆಕ್ಕೆಜೋಳಕ್ಕೆ ಮಾತ್ರ ಹೋಗ್ತಾ ಇದ್ದಾರೆ ಸರ್. ಇನ್ನು ಉಳಿದ ಬೀಜ ಕೂಡ ಬರ್ತದೆ ಸರ್. ದೊಡ್ಡ ಕಾಳು ಶೇಂಗಾ ಹಾಕ್ಬೋದು ಸರ್. ದೊಡ್ಡ ಕಾಳು ಸರ್ ನಿಮಗೆ ದುಂಡಂಗೆ ಕಾಳು ದೊಡ್ಡ ಕಾಳು ಇದಾವೆ ಸರ್. ಎಲ್ಲ ಕಾಳು ಹಾಕ್ಬೋದು ಸರ್. ಉದಾಹರಣೆ ತೊಗರಿ ಹಾಕ್ತೀರಿ ಅಂತ ಕೇಳಿ ಸರ್. ಇಲ್ಲಿ ಕೇಳಿ ಸರ್ ಬರ್ತದೆ ಸರ್. ತೊಗರಿ ಬರ್ತಾರೆ, ಔಡ್ ಬರ್ತಾರೆ, ಎಲ್ಲ ಬರ್ತಾರೆ. ಎಲ್ಲದಕ್ಕೂ ಏನಂದ್ರೆ ಸರ್ 9 ಇಂಚ್ ಅಂತರ ಇರುತ್ತೆ ಸರ್. ಆದ್ರೆ ಒಂದೇನಂದ್ರೆ ಸರ್ ಈಗ ಒಂದು ಉದಾಹರಣೆ ತೊಗರಿ ಸರ್. ತೊಗರಿ ಹಾಕಿದ್ರೆ ಇದರಲ್ಲಿ ಮಿನಿಮಮ್ ಇದೆ ಬಂದ್ರೆ ಸರ್ ತೊಗರಿ 2 ಕಾಳು ಬರ್ತದೆ ಸರ್. ನಮ್ಮ ರೈತರಿಗೆ 2 ಕಾಳು ಬಿದ್ದರೆ ಪರವಾಗಿಲ್ಲಪ್ಪ 9 ಇಂಚಿಗೆ ಅಂದರೆ ಹಾಕ್ಬೋದು ಸರ್. ಇಲ್ಲ ನೀವು ಶೇಂಗಾ ಹಾಕಿ ಸರ್ ಚೆನ್ನಾಗಿ ಬರ್ತದೆ ಸರ್.
ಮತ್ತು ಇಲ್ಲ ಶೇಂಗಾದ ನನಗೆ 9 ಇಂಚ್ ಆಗೋದಕ್ಕಪ್ಪ ನನಗೆ 4 ಕಾಳು ಬೇಕು 3 ಕಾಳು ಬೇಕು ಆ ಥರ ಅಡ್ಜಸ್ಟ್ ಮಾಡ್ಬೋದು ಸರ್. ಅಡ್ಜಸ್ಟಬಲ್ ಇದೆ ಸರ್ ಅದು. ಆ ಥರ ಅಡ್ಜಸ್ಟ್ ಮಾಡ್ಬೋದು ಸರ್. ಸರ್ ಸ್ಪೆಷಲಿ ನಾವು ಇದೇ ಮಷಿನ್ದ ಹೇಳ್ಬೇಕಂದ್ರೆ ಸರ್ ಮೆಕ್ಕೆಜೋಳಕ್ಕೆ ಮಾತ್ರ ಭಾಳ ಸೂಟೇಬಲ್ ಸರ್. ಆದ್ರೆ ಇದ್ರ ಕೆಲವು ಡಿಮೆರಿಟ್ಸ್ ಹೇಳ್ತೀನಿ ಸರ್. ಯಾಕಂದ್ರೆ ನಮ್ಮ ರೈತರಿಗೆ ಅದನ್ನು ಕೇಳಬೇಕು. ಯಾಕಂದ್ರೆ ನನ್ನ ಕಡೆ ನಾವು ಫೋನ್ ಮಾಡ್ತಾರೆ ಸರ್, ನಿಮ್ಮ ವಾಯರಿ ಮುಖಾಂತರ ಬಂದಂಥ ರೈತ ಸರ್ ನಮ್ಗೆ ಫೋನ್ ಹಚ್ತಾರೆ ಸರ್, ಬೀಜ ಗೊಬ್ಬರ ಮಷಿನ್ ಇದೆಯಲ್ಲ ಸರ್ ಅದನ್ನು ಯಾಕಂದ್ರೆ ನೀವು ಒಂದ್ಸಲ ವಿಡಿಯೋ ಮಾಡಿದಿರಿ, ಆ ವಿಡಿಯೋ ನೋಡ್ಕೊಂಡು ಭಾಳ ಮಂದಿ ಫೋನ್ ಹಚ್ತಾರೆ ಸರ್ ಈಗಲೂ ಸರ್ ನೀವು ಬೀಜ ಗೊಬ್ಬರ ಮಷಿನ್ ಇರ್ತಾರೆ ಸರ್ ಅದನ್ನು ಕೊಡ್ತೀರಿ ಅಂತ ಹೇಳ್ತಾರೆ. ನಾವು ಈ ಮಷಿನ್ ಸರ್ ಯಾರಿಗೆ ಕೊಡ್ತೀವಿ ಅಂದ್ರೆ ಯಾರು ಮೆಕ್ಕೆಜೋಳ ಹಾಕ್ತೀವಿ, ಯಾರು ಈ ಮಷಿನ್ ಹ್ಯಾಂಡಲ್ ಮಾಡೋಂಥ ಮನಸ್ಥಿತಿ ಅವ್ರಿಗೆ ಮಾತ್ರ ಕೊಡ್ತೀವಿ ಸರ್. ಇನ್ನೊಬ್ಬರೇ ಬರೀ ಬೀಜಾಕ ಮಷಿನ್ ಸರ್ ತುಂಬ ಈಸಿ ಸರ್ ಅದು. ಯಾಕಂದ್ರೆ ಅದ್ರಾಗ ಯಾವುದೂ ಟೆನ್ಷನ್ ಇರಲ್ಲ. ಇದ್ರಾಗ ಹೆಂಗೆ ಹೇಳ್ತೀವಿ ನೋಡಿ ಸರ್, ಉದಾಹರಣೆ ಸರ್ ಈಗ ನಮ್ಗೆ ಈಗ ಬೀಜ ಹಸಿ ತನಕ ಇದು ಗೊಬ್ಬರ ಸರ್ ಒದ್ದೆ ಎತ್ತು ತೇವಾಂಶ ಇತ್ತು ಸರ್ ಗೊಬ್ಬರ ಒಳಗಡೆ ಕಟ್ಟುತ್ತೆ ಸರ್. ಮತ್ತು ಕೆಲ ಟೈಮ್ ಸರ್ ಈಗ ನಾವು ಹಿಂಗೆ ಹಾಕ್ತಾ ಇರ್ತೀವಿ, ಮಳೆ ಬರ್ತೈತಿ, ಅವನ್ನ ಬೇಗ ಪ್ರೊಡಕ್ಷನ್ ಮಾಡ್ಕೋಬೇಕು ಸರ್. ಇಲ್ಲಾಂದ್ರೆ ಗೊಬ್ಬರಕ್ಕೆ ನೀರು ಹೋಗಿ ಅಲ್ಲಿ ಒಳಗಡೆ ಸಣ್ಣ ಬೋಲ್ ಇತ್ತು ಸರ್, ಅದು ಬ್ಲಾಕ್ ಆಗ್ಬಿಟ್ಟು ಅಂದ್ರೆ ಗೊಬ್ಬರ ಬೀಳೋದಿಲ್ಲ. ಸೊ ಹಂಗಾಗಿ ಇವೆಲ್ಲ ಕಂಡೀಷನ್ ರೈತರಿಗೆ ನಾವು ಮುಂಚೆ ಹೇಳ್ತೀವಿ ಸರ್, ತೇವಾಂಶ ಇರಬಾರ್ದು ಸರ್. ಆಮೇಲೆ ಯಾವುದೇ ಗೊಬ್ಬರ ಆಯ್ತು ನಮ್ಗೆ ಒದ್ದೆ ಇರಬಾರ್ದು. ಮತ್ತು ಮಾಯ್ಚರೈಸರ್ ಗೊಬ್ಬರ ಆತಂದ್ರೆ ಅದೇನಾಗ ಸರ್ ಅಲ್ಲಿ ಒಳಗಡೆ ಕಟ್ಟೋ ಚಾನ್ಸಸ್ ಭಾಳ ಸರ್. ನಾವು ಈ ಮಷಿನ್ ಕೊಡ್ಬೇಕಾದ್ರೆ ಸರ್ ಫಸ್ಟ್ ಆಫ್ ಆಲ್ ಈ ಮಷಿನ್ ನಾವು ಯಾರಿಗೆ ರೆಕಮೆಂಡ್ ಮಾಡೋದಿಲ್ಲ. ಯಾರು ಬೇಕನ್ನೋರಿಗೆ ಈ ಮಷಿನ್ ಇದನ್ನೆಲ್ಲ ಕಂಡೀಷನ್ ಹೇಳ್ತೀವಿ ಸರ್. ಬೇಕನ್ನೋರಿಗೆ ಸರ್ ಅದ್ರ ಬಗ್ಗೆ ನಾಲೆಜ್ ಇದ್ದವ್ರಿಗೆ ನಾವೇನು ಕೇಳಲ್ಲ ಸರ್. ಅನ್ನೋರಿಗೆ ನಾವೇನು ಕೊಡೋಲ್ಲ ಕೇಳಲ್ಲ ಸರ್. ಒಂದು ವೇಳೆ ಹೊಸ ನಾವು ಬೇಕನ್ನೋ ಸರ್ ನಾವು ಇದನ್ನೆಲ್ಲ ಕಂಡೀಷನ್ ಹೇಳ್ತೀವಿ ಸರ್. ಇವೆಲ್ಲ ಕಂಡೀಷನ್ಗಳನ್ನ ತಾವೇನಾದ್ರು ಮಾಡೋದಾದ್ರೆ, ಯಾಕಂದ್ರೆ ನಾನು ರೈತ ಆಗಿರೋದ್ರಿಂದ ಸರ್ ನನಗೆ ಬರೀ ಅವ್ರು ಮಷಿನ್ ತೊಗೊಂತಾರಪ್ಪ ಮಷಿನ್ ಕೊಡ್ಬೇಕನ್ನೋದು ಒಂದೇ ಇಲ್ಲ ಸರ್. ಪ್ರತಿಯೊಂದು ಏನೋ ಮಷಿನ್ ಕೊಟ್ಟರು ಇದುವರೆಗೆ ನಾನು ಒಂದು 300 ಮಷಿನ್ ಕೊಟ್ಟರು ಸರ್. ಪ್ರತಿಯೊಂದು ರೈತರಿಗೆ ಸರ್ ಪರಿಪೂರ್ಣ ಒಂದು ಮಾಹಿತಿ ಕೊಟ್ಟಿನಿ ಸರ್. ಯಾವುದೇ ಒಬ್ಬ ರೈತರದ್ದು ನಮ್ಮ ಕಡೆಯಿಂದ ನೆಗೆಟಿವ್ ಫೀಡ್ಬ್ಯಾಕ್ ಇಲ್ಲ ಸರ್. ಯಾಕಂದ್ರೆ ಅವ್ರಿಗೆ ಅದ್ರಾಗ ಯಾಕಂದ್ರೆ ನಾನು ಪ್ರತಿಯೊಂದು ನಾನೇ ಪ್ರಾಕ್ಟಿಕಲ್ ಆಗಿ ಮಾಡೋದ್ರಿಂದ ಸರ್ ಅದ್ರ ಏನು ಪಾಸಿಟಿವ್ ಐತಿ ಏನು ನೆಗೆಟಿವ್ ಐತಿ, ಏನು ಮಾಡೋದು ಉತ್ತಮ ಏನು ಮಾಡೋದು ಉತ್ತಮ ಅಲ್ಲ ಎಲ್ಲದನ್ನು ನಾವು ರೈತರಿಗೆ ಮಾಹಿತಿ ಕೊಟ್ಟು ಸರ್ ಅವ್ರು ಒಂದಕ್ಕಿಂತ 2 ಜಾಸ್ತಿ ನಾನೇ ಹೇಳ್ತೀನಿ ಸರ್. ಹೇಳಿ ಮಾಹಿತಿ ಕೊಟ್ಟು ನಾವು ಮಷಿನ್ ಕೊಡ್ತೀವಿ ಸರ್. ಸರ್ ಈ ಮಷಿನ್ ಬೇಕು? ಹಾಂ ಸರ್ ಬೇಕು ಸರ್. ಈ ಮಷಿನ್ ಬೇಕಂತ ಸರ್ ಏನಿಲ್ಲ ಸರ್, ಆಲ್ರೆಡಿ ಎಲ್ಲ ನಿಮ್ಮ ವಾಹಿನಿ ನೋಡ್ತಕ್ಕಂಥ ಎಲ್ಲ ರೈತರಿಗೆ ಸರ್ ನನ್ನ ಬಗ್ಗೆ ಪರಿಚಯ ಐತೆ ಸರ್. ಈಗ ಮಷಿನ್ ಬಗ್ಗೆ ಎಲ್ಲ ಸರ್ ಎಷ್ಟೋ ಮಂದಿ ರೈತ ಸರ್ ನಮ್ಮ ಇದು ಪಿಸ್ಟ್ ಟಾನಿಕ್ ಬಗ್ಗೆ ಫೋನ್ ಹಚ್ತಾರೆ, ಆಮೇಲೆ ಬಯೋಚಾರ್ ಮಾಡಿದ್ದೇವೆ ಸರ್ ಅದ್ರ ಬಗ್ಗೆ ಫೋನ್ ಹಚ್ತಾರೆ ಸರ್. ಎಲ್ಲ ನೀವು ಆಲ್ರೆಡಿ ಪರಿಚಯ ಇರೋದ್ರಿಂದ ಸರ್ ಎಲ್ಲ ರೈತರಿಗೆ ಗೊತ್ತಿದೆ. ನಾವು ಈ ಮಷಿನನ್ನು ಸರಬರಾಜು ಮಾಡ್ತೀವಿ ಕರ್ನಾಟಕದಾದ್ಯಂತ. ನಾವು ಈ ಮಷಿನ್ ಎಲ್ಲೇ ಇರಲಿ ಸರ್, ಬಸ್ ಮುಖಾಂತರ VRL ಮುಖಾಂತರ ಪ್ರೊಫೆಷನಲ್ ಕೊರಿಯರ್ ಮುಖಾಂತರ ಸರ್ ಎಲ್ಲ ನಾವು ಟೈಪ್ ಮಾಡ್ಕೊಂಡಿದ್ದೀವಿ. ಅವರೆಲ್ಲರಿಗೆ ನಾವು ಕರ್ನಾಟಕದಾದ್ಯಂತ ನಾವು ಕಳಿಸ್ಕೊಡ್ತೀವಿ ಸರ್. ಯಾರ ಬೇಕಾದ್ರೆ ಸರ್ 2 ಥರ ನಮ್ಮ ಸಿಸ್ಟಮ್ ಅದ ಸರ್. ಒಂದು ವೇಳೆ VRL ಥ್ರೂ ಕಳಿಸೋನವ್ರಿಗೆ 2 ಥರ ಸರ್. ಫುಲ್ ಪೇಮೆಂಟ್ ಮಾಡಿದರೆ VRL ಚಾರ್ಜಸ್ ನಾವು ಹಾಕಿ ನಾವು ಮಷಿನ್ ಅವರಿಗೆ ಕಳಿಸ್ತೀವಿ ಅವ್ರ ಲೊಕೇಶನ್ ಅಡ್ರೆಸ್ಗೆ. ಆಮೇಲೆ ಯಾರಾದರೂ ಇಲ್ಲ ಫುಲ್ ಅಮೌಂಟ್ ಮಾಡಿದೆ ಇಲ್ಲ ಸರ್ ನಮ್ಗೆ ಫುಲ್ ಅಮೌಂಟ್ ಮಾಡೋಕ್ಕಾಗೋದಿಲ್ಲ, ಬರೀ ನಾವು 1,000 ಮಾಡ್ತೀವಿ ಅಂದರೆ 1,000 ಮಾಡಿದ್ರೆ ಸಾಕು, ಅವ್ರಿಗೆ ನಾವು ಏನು ಮಾಡ್ತೀವಿ ಕ್ಯಾಶ್ ಆನ್ ಡೆಲಿವರಿ ಕೊಡ್ತೀವಿ. ಅಲ್ಲಿ ಏನು ಮಾಡ್ತಾರೆ ಸರ್ ಅದು ಟ್ರಾನ್ಸ್ಪೋರ್ಟ್ ಚಾರ್ಜ್ ಅವ್ರಿಗೆ ಆಗುತ್ತೆ. ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ಮೇಲೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಅವ್ರಿಗೆ ಸರ್. ಇಲ್ಲ ನಮ್ಗೆ ಇಲ್ಲ ಸರ್ ಕೊರಿಯರ್ ಇಲ್ಲ ಸರ್, ನಮ್ಗೆ VRL ಇಲ್ಲ ಅಂದರೆ ಕೊರಿಯರ್ ಇದ್ದರೆ ಕೊರಿಯರ್ ಮಾಡ್ತೀವಿ. ಇಲ್ಲ ಸರ್ ನಮ್ಗೆ ಕೊರಿಯರ್ ಅನುಕೂಲ ಇಲ್ಲ ಸರ್ ಅಂದರೆ ನಮ್ಮ ಕಡೆ ಕೊಪ್ಪಳದಿಂದ ಏನಾದರೂ ಬಸ್ ಹೋದೆ ಸರ್ ಡೈರೆಕ್ಟ್ ಬಸ್ಸಿಗೆ ಅವ್ರಿಗೆ ನಾವು ಕೊಡ್ತೀವಿ ಸರ್. ಕೊಡೋ ವ್ಯವಸ್ಥೆ ಆಲ್ರೆಡಿ ಇದನ್ನು ನಾವು ಆಲ್ರೆಡಿ ಮಾಡ್ಕೊಂಡು ಬಂದಿದ್ದೀವಿ ಸರ್ ಕಳೆದ 2-3 ವರ್ಷದಿಂದ. ಸರ್ ಇವನ್ನ ಸಾಲ ಅಂತ ನೀವು ಮಾಡ್ಕೊಂಡ್ರಲ್ಲ, ಇವನ್ನೇನಾರು ಟ್ಯಾಕ್ಲೆ ಮೊದಲು ಮಾಡ್ಕೊಂಡ್ರೆ ಅದು ಬೋದಿಗೆ ಬಿಡ್ಬೇಕು? ಇಲ್ಲ ಸರ್ ಟ್ರ್ಯಾಕ್ಟರ್ ಮೊದಲು ಮಾಡ್ಕೊಂಡು ಸರ್. ಆಕ್ಚುಲಿ ಇದನ್ನ ಮಾಡೋ ಅವಶ್ಯಕತೆ ಇದ್ದಿಲ್ಲ ಸರ್ ನಮಗೆ. ಯಾಕಂದ್ರೆ ನಮ್ಮ ಮಣ್ಣು ಇದೆಯಲ್ಲ ಸರ್ ಇದು ತುಂಬಾ ಆದ ಇದೆ ಸರ್. ಈಗ ನೋಡಿ ಸರ್ ಈಗ ನಮ್ಮ ಬಳ್ಳ ಕೂಡ ಹೋಗುತ್ತೆ ಇಲ್ಲಿ ಇಲ್ಲ ಇಷ್ಟು ಅದ ಇದೆ ಸರ್. ನಮ್ ನೇರವಾಗಿ ಮಷಿನ್ ಮುಖಾಂತರ ಹಾಕಕ್ ಬರ್ತಾರೆ ಅಷ್ಟು ಮಿದು ಇದೆ. ಆದ್ರೆ ನಮಗೆ ಸಾಲಿಗೆ ಅಂತರ ಬೇಕಲ್ಲ ಸರ್, ನಾಳೆ ಗಡ್ಡೆ ಕುಂಟೆ ಹೊಡೆಯೋದಕ್ಕೆ. ಅದಕ್ಕೋಸ್ಕರ ಸುಮ್ಮನೆ ಒಂದು ಲೈನಿಂಗ್ ಪರ್ಪಸ್ ನಾವೇ ಮಾಡಿವಿ. ನಮ್ಮ ಟಿಲ್ಲರ್ ಮುಖಾಂತರ ಸರ್ ನಾವು 3 ಫೂಟ್ ಸಾಲ ಅಗಲ ಮಾಡ್ಕೊಂಡಿ ಸರ್. ಅದ್ರ ಬಿಟ್ಟು ಸರ್ ನಮ್ಗೆ ಏನಿದೆ ಮಾಡ್ಲೇಬೇಕಂತ ಇಲ್ಲ. ಹಾ ಸರ್, ಯಾಕಂದ್ರೆ ಒಳಗಡೆ ತುಂಬಾ ತೇವಾಂಶ ಇದೆ ಸರ್, ಮತ್ತೆ ತುಂಬಾ ಇದಿದೆ ಸರ್, ಆದ ಇದೆ ಬಿತ್ತೋದಕ್ಕೆ ಒಳ್ಳೆ ಆದ ಇದೆ ಸರ್. ನೇರವಾಗಿ ಮಷಿನ್ ಕೂಡ ಹೋಗುತ್ತೆ ಸರ್. ಹೋಗ್ಬೋದು. ಹಾಂ ಸರ್. ನೋಡಿ ಸ್ನೇಹಿತರೆ, ಇವ್ರನ್ನ ಸಾಕಷ್ಟು ಬೇರೆ ಪರಿಚಯ ಮಾಡಿಕೊಂಡಿದ್ದೆ. ಅದೇ ರೀತಿಯಾಗಿ ಇವತ್ತು ಅವ್ರು ಬಹಳ ಬೇಡಿಕೆ ಇತ್ತು, ರೈತರೆಲ್ಲ ಕೇಳ್ತಿದ್ರು ನಾವು ಮಿಷನ್ ಗೊಬ್ಬರ ಹಾಕೋದು ಬೇಕು, ಇದು ಬೀಜ ಹಾಕೋದು ಬೇಕು, ನಾವು ಯಾವ ತೊಗೊಂಡ್ರೆ ಸೂಕ್ತ ಏನಂತೆಲ್ಲ ಕೇಳ್ತಿದ್ರು. ಇವತ್ತು ಅವ್ರು ಒಂದು ಒಳ್ಳೆ ಮಾಹಿತಿ ಕೊಟ್ಟರೆ. ಏನಪ್ಪ ಅಂತಂದ್ರೆ ನೀವು ಗೊಬ್ಬರ ಹಾಕೋ ಮಿಷನ್ನು ಮತ್ತು 2 ತೊಗೊಂತಾರೆ, ನಿಮ್ಗೆ ನಾಲೆಜ್ ಇದ್ದರೆ ನಿಮ್ಗೆ ಕೇಳೋಷ್ಟು ಇದ್ದೀರಾ ಅಂತಂದ್ರೆ ನಾವು ಹೇಳಿಕೊಡ್ತೀವಿ. ಇಲ್ಲಾಂದ್ರೆ ಈಸಿಯಾಗಿ ಮೆಥಡಪ್ಪ ಅಂತಂದ್ರೆ ನಾವು ಬರೀ ಬೀಜ ಹಾಕೋದಷ್ಟೇ ಬೆಸ್ಟ್ ಅಂತಂತ ಹೇಳ್ತಾರೆ. ಇದು ಆದ್ರೆ ಬೆಸ್ಟ್ ಅಲ್ಲ ಅಂತಲ್ಲ, ಇದು ಬೆಸ್ಟ್. ಆದರೆ ನೀವು ನಿರ್ವಹಣೆ ಮಾಡೋದು ನಿಮಗೆ ಸುಲಭವಾಗಿ ಗೊತ್ತೈತೆ. ಅಥವಾ ಯಾವ ಥರ ಸಣ್ಣ ಪುಟ್ಟ ಸಮಸ್ಯೆಗಳು ಅಂದರೆ ಗೊಬ್ಬರ ತೇವಾಂಶ ಆಗಬಾರ್ದು, ಸ್ವಲ್ಪ ಎಲ್ಲ ಕೆಲವೊಂದು ಸಣ್ಣ ವಿಚಾರಗಳು ಅಷ್ಟೇ ತಿಳ್ಕೊಂಡ್ರೆ ಸಾಕು. ಇದು ಭಾಳ ಈಸಿ. ಅಂದರೆ ನೀವು ಎಟ್ ಎ ಟೈಮಿಗೆ ಬೀಜನ ಹಾಕ್ಬೋದು, ಗೊಬ್ಬರ ಹಾಕ್ಬೋದು. ನೋಡಿರಿ ಏನು ಬೇಡ, ನಾವು ಸಾಪಿತ್ತು ಹೊಲ ಇದ್ರೆ ನಾವು ಮಾಡ್ಬೋದಿತ್ತು. ಆದರೆ ನಾವೇನಂದ್ರೆ ನಮ್ಮ ಸಾಲು ನೀಟಾಗಿ ಅಲ್ಲಿ ನಾವು ಅದಕ್ಕೆ ಅಷ್ಟೇ ನಾವು ಇದರಲ್ಲೇ ಇದನ್ನ ಅಂತಾರೆ ದಾರಿ ನೋಡಿದಂಗೆ ಅಷ್ಟೇ ನಾವು ಅಂತಂತ ಹೇಳ್ತಾರೆ. ಇವರ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಏನಾದರೂ ನಿಮ್ಗೆ ಮಿಷನ್ ಬೇಕಪ್ಪ ಅಂತಂದರೆ ಇವ್ರ ನಂಬರ್ ನಾವು ಪ್ಲೇ ಮಾಡ್ತೀವಿ, ಅವ್ರನ್ನ ಸಂಪರ್ಕ ಮಾಡಿದ್ರೆ
ನಿಮ್ಗೆ ಇವು ಸಿಗುತ್ತಾ ಮತ್ತು ಮಾಹಿತಿ ಸಿಗುತ್ತಾ. ಇವತ್ತು ಬರೀ ಆನಂದರ ಕೈ ಸಿಗಲ್ಲ ಅಂತ ಭಾಳ ಜನ ಕಂಪ್ಲೇಂಟ್ ಐತಿ. ಅದು ಕಂಪ್ಲೇಂಟ್ ಅಲ್ಲ, ಅವರು ಒಂದೇ ವೃತ್ತಿ ಅಲ್ಲ, ಸಾಕಷ್ಟು ಹಾಸ್ಪಿಟ್ಲಾಗ ವರ್ಕ್ ಮಾಡ್ತಾರೆ, ಮತ್ತು ಹೋಗಿ ಬೇರೆ ಕಡೆ ಮೀನು ಸಾಕಾಣಿಕೆ ಮಾಡ್ತಾರೆ. ಒಂದೇ ಅಲ್ಲ, ನಿಜವಾಗ ಅದ್ಭುತ ರೈತರು. ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ಅವ್ರೇನು ಅಟೆಂಡ್ ಮಾಡಲಿಲ್ಲ ಅಂದ್ರೆ ಸಾಯಂಕಾಲ ಆಗ್ಲಿಕ್ಕೂ ರಾತ್ರಿ ಆಗ್ಲಿಕ್ಕೂ ಬೆಳಗ್ಗೆ ಆದ್ರೆ ನಿಮಗೆ ವಾಪಸ್ ಉತ್ತರ ಕೊಡ್ತಾರೆ ಅಂತ ಹೇಳ್ತಾ, ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಹೊಸಬ ರೈತರಿದ್ದರೆ ಹೊಸಬ ರೈತರಿಗೆ ತಿಳಿಸಿ. ಮತ್ತು ಇಲ್ಲಿ ನಮ್ಮ ಕೋಟೆ ಸರ್ ವಿಡಿಯೋದಲ್ಲಿ ಬರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಬರ್ತಕ್ಕಂಥ ಭಾಳ ವಿಡಿಯೋಗಳಿದಾವಲ್ಲ, ಎಲ್ಲವೂ 100% ರೈತರಿಗೆ ಒಳ್ಳೆಯದು ಮಾದರಿ ಆಗೋಂಥ ವಿಡಿಯೋಗಳಿದಾವೆ. ಇವತ್ತು ನಾನೊಬ್ಬ ರೈತಾಗಿ ನಾನು ಮಷಿನ್ ಮಾಡ್ತೇನೆ ಅಂದರೆ ಅದಕ್ಕೆ ಹೇಳಿದಿನಲ್ಲ, ನಾನು ಮತ್ತೆ ಭಾಳ ಸಲ ಹೇಳಿದ್ರೆ ತಪ್ಪಾಗಲಾರ್ದು ಇವರೇ ಕಾರಣ. ಥ್ಯಾಂಕ್ ಯು. ಯಾಕಂದರೆ ಇವ್ರ ಪ್ರೋತ್ಸಾಹ, ಇವ್ರ ಒಂದು ಸಹಕಾರದಿಂದ ನಾನು ಇದು ಮಾಡೋಕ್ಕಾಗಿತ್ತು ಹೊರತು ನನ್ನ ಪ್ರೋತ್ಸಾಹ ಸಹಕಾರ ಅಲ್ಲ. ಒಟ್ಟಾರೆ ಆನಂದ್ ಅವರು ನಾವು ಮಾಡೋದು ಒಂದೇ, ನಾನು ಉದ್ದೇಶ ಏನಿಲ್ಲ, ನಾವೇನಿದೆ ಕಮಿಷನ್ ಅಲ್ಲ, ಇವ್ರು ಪ್ರಮೋಷನ್ ಮಾಡಿಲ್ಲ, ನಿಜ ಸಾಮಾನ್ಯ ರೈತರು ಇವ್ರದ್ದು ಈ ವಿಡಿಯೋ ಮಾಡಕ್ ಬಂದ ಕೊಡ್ರಿ ಸರ್ ಅಂತ 2 ತಾಸು ಕಾಡಿ ಇವತ್ತು ಈ ಮಿಷನ್ ನಾನು ವಿಡಿಯೋ ಮಾಡ್ಕೊಂಡಿದ್ದೆ. ಇವತ್ತು ಇದೇ ಮಿಷನ್ ಇವತ್ತು ಸಾಕಷ್ಟು ಜನ ರೈತರಿಗೆ ಯೂಸ್ ಆಗಂಗಾಗೈತೆ. ಯಾಕಂದ್ರೆ ಸರ್ದ ಕ್ರೆಡಿಟ್ ಜಾಸ್ತಿ ಐತೆ ಅಂತ ಹೇಳ್ತಾ, ಬೇಕಾದ್ರೆ ಈ ವಿಡಿಯೋ ನೋಡ್ತಕ್ಕಂಥ ಕೆಲವು ರೈತರು ಹೇಳೋದು ಅಂದರೆ, ಬೈ ಚಾನ್ಸ್ ಯಾರು ನಮ್ಮ ಕಡೆ ಮಷಿನ್ ತೊಗೊಂಡಂಥ ರೈತರು ಏನಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಮ್ಮ ಸರ್ವಿಸ್ ಯಾವ ಥರ ಇದೆ. ಯಾಕಂದರೆ ನಮ್ಮ ಸರ್ವಿಸ್ ಯಾವ ಥರ ಇದೆ ಅನ್ನೋದೆಲ್ಲ ಅದನ್ನು ಇವ್ರು ಕೊಟ್ಟರೆ ಇದೆ, ಅದು ಕಾಣಿಕೆ ಇದ್ದಂಗೆ. ಯಾಕಂದ್ರೆ ನೀವೇನಾದರೂ ಒಳ್ಳೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದರೆ ಅದು ನನ್ನ ಸರ್ವಿಸು ಚೆನ್ನಾಗಿದೆ ಅಂತ ನನಗೂ ಗೊತ್ತಾಗುತ್ತೆ. ನೆಗೆಟಿವ್ ರೆಸ್ಪಾನ್ಸ್ ಮಾಡಿದರೆ ನನ್ನ ಸರ್ವಿಸ್ ಚೆನ್ನಾಗಿಲ್ಲ ಅಂತ. ಸರ್ ನಾನು ಇದುವರೆಗೆ ಸರ್ ಎಷ್ಟು ಕೊಟ್ಟಿದ್ದೇನೆ ಸರ್ ಎಲ್ಲ ರೈತರಿಗೆ ಸರ್, ಅವರು ಆ್ಯಕ್ಚುಲಿ ಅವ್ರಿಗೆ ಯಾವುದೇ ಡೌಟ್ ಬರಲಾದಷ್ಟು ಮಾಹಿತಿ ನಾನು ಮುಂಚೆ ಕೊಟ್ಟಿರ್ತೀನಿ. ಮತ್ತು ಈಗ ನಾನು ಹೇಳಿದ್ದೆ ಸರ್, ನಾನು ಮಷಿನ್ ಮಾರೋದು ಒಂದೇ ಉದ್ದೇಶ ಅಲ್ಲ, ಮಷಿನಲ್ಲಿ ಆಗ್ತಕ್ಕಂಥ ಒಳ್ಳೇದು ಕೆಟ್ಟದ್ಗಳನ್ನ ನಾನು ಮೊದಲು ಮನವರಿಕೆ ಮಾಡ್ತೀನಿ ಸರ್, ಮನವರಿಕೆ ಮಾಡಿ ಕೊಟ್ಟಿರ್ತೀನಿ. ಬೈ ಚಾನ್ಸ್ ಸರ್ ಅವರು ಏನಾದರೂ ತಮಗೆ ಡೌಟ್ ಅದಾವ ಅಂದರೆ ಸರ್ ಇಮಿಡಿಯೇಟಾಗಿ ಅವ್ರಿಗೆ ರೆಸ್ಪಾನ್ಸ್ ಮಾಡ್ತೀನಿ. ಒಂದು ವೇಳೆ ಸರ್ ನನ್ನ ಜೊತೆ ಮಾತಾಡಲಾರ್ದ ಅವ್ರಿಗೆ ಏನಾದರೂ ಒಂದು ಮಷಿನ್ ಸಮಸ್ಯೆ ಆಗಿ, ಉದಾಹರಣೆ ಸರ್ ನಮ್ಮ ಕೋಟೆ ಸರ್ ಇದ್ದಾರೆ, ಮಷಿನ್ ತೊಗೊಂಡಿದ್ದಾರೆ ಆದರೆ ಮಷಿನ್ ಯೂಸ್ ಮಾಡ್ತಾ ಇಲ್ಲ. ಆದ್ರೆ ನಮ್ದೇನು ಕೇಳಿಲ್ಲ ನೋಡ್ರಿ, ಔಡ್ಲ ಬಿತ್ತನೆ ಮಾಡಿ ನಮ್ಗೆ ಕೇಳಿಲ್ಲ, ಬಿತ್ತನೆ ಅಲ್ಲ ಸರ್, ಈಗ ನೀವು ನಮ್ಗೆ ಕೇಳಿಲ್ಲ ಸರ್ ಈ ಥರ ಸಮಸ್ಯೆ ಇದೆ ಏನು ಮಾಡೋದು ಕೇಳಿಲ್ಲ. ಕೇಳಾರ್ದ ಯಾರಾದರೂ ನೆಗೆಟಿವ್ ಕಮೆಂಟ್ ಮಾಡಬೇಕೇ ಹೊರತು ನನ್ನ ಕೇಳಿ ನನ್ನಿಂದ ಸರಿಯಾದ ಸ್ಪಂದನೆ ಸಿಕ್ಕಿಲ್ಲ ಅಂತ ನೆಗೆಟಿವ್ ಕಮೆಂಟ್ ಮಾಡೋ ಸಾಧ್ಯತೆ ಇಲ್ಲ. 100% ನನಗೆ ನಂಬಿಕೆ ಇದೆ. ಯಾಕಂದರೆ ನಾನು ಎಲ್ಲ ರೈತರಿಗೂ ತುಂಬ ಸ್ಯಾಟಿಸ್ಫೈ ಆಗಿ ನಾನು ಮಷಿನ್ ಮಾರಿದ್ದೀನಿ. ಯಾವುದೇ ಕಾರಣಕ್ಕೂ ನಾನು ಮಷಿನ್ ಮಾರೋ ಉದ್ದೇಶದಿಂದ ಅವ್ರಿಗೆ ಯಾರು ಮಷಿನ್ ಕೊಟ್ಟಿಲ್ಲ. ಪ್ರತಿಯೊಂದನ್ನು ರೈತಾಗಿ ಏನೇನು ಬರ್ತೈತಿ ನಮ್ಮ ಮತ್ತೆ ಇನ್ನೊಂದು ಯಾರೇ ಕಾಲ್ ಮಾಡಿದ್ರೆ ಫಸ್ಟ್ ಕೇಳೋದು, ನೀವೇನು ಬಿತ್ತನೆ ಮಾಡ್ತೀರಿ, ನಿಮ್ಮ ಬಿತ್ತನೆಗೆ ನನ್ನ ಮಷಿನ್ ಸೂಕ್ತ ಆಗುತ್ತಾ ಇಲ್ಲ, ನಿಮ್ಮ ಡಿಸ್ಟೆನ್ಸ್ ಎಷ್ಟು, ನಿಮ್ಮ ಡಿಸ್ಟೆನ್ಸ್ಗೆ ಸೂಕ್ತ ಆಗುತ್ತಾ ಇಲ್ಲ. ಮತ್ತು ಸರ್ ಇನ್ನು ಕೆಲವು ರೈತರಿಗೆ ನನ್ನ ಮಷಿನಲ್ಲಿ ಈಗ ಕಂಪ್ನಿ ಮೆನ್ಷನ್ ಮಾಡಿದ ಕ್ರಾಪ್ ಬಿಟ್ಟು ನಮ್ಮ ಮಷಿನಲ್ಲಿ ಸರ್ ಕೆಲವು ಬರೋದಿಲ್ಲ ಸರ್. ಅಂಥ ಸೀಡ್ಸ್ಗಳನ್ನು ಸರ್ ನಮ್ಮ ಮುಖಾಂತರ, ನಮ್ಮ ಅನುಭವ ಮುಖಾಂತರ ಸರ್ ರೈತರಿಗೆ ಸರ್ ತುಂಬ ಸಕ್ಸಸ್ಫುಲ್ ಆಗಿ ಕೂಡ ಮಾಡ್ತಾ ಇದ್ದಾರೆ ಸರ್. ಅದನ್ನು ಕೂಡ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ದಯವಿಟ್ಟು ಕಮೆಂಟ್ ಮಾಡಿ ರೈತರೆ, ಯಾರಾದರೂ ಮುಂಚೆ ನನ್ನ ಕಡೆ ಮಷಿನ್ ತೊಗೊಂಡ್ರೆ ಕಮೆಂಟ್ ಮಾಡಿ. ಈ ಕಮೆಂಟ್ ನನಗೆ ಎದಕ್ಕಂದರೆ ನಾನು ಚೆನ್ನಾಗೈತೆ ಅನ್ಕೊಂಡಿದ್ದೀನಿ, ನನ್ನ ಒಂದು ಇದನ್ನು ಗೊತ್ತಾಗುತ್ತೆ ನಿಮ್ಗೆ ಯಾವ ಥರ ಸ್ಪಂದನೆ ಆಗೈತೆ, ನಾನು ಮಾತು ಮುಟ್ಟಿದೆ ಇಲ್ಲ ಅನ್ನೋದನ್ನು. ಮತ್ತು ವಿಡಿಯೋ ನೋಡಿ ಸರ್, ತುಂಬ ಒಳ್ಳೆ ವಿಡಿಯೋ ಅದಾವು, ಮತ್ತು ನೀವು ಅದನ್ನು ಫಾಲೋ ಮಾಡಿರಿ ಸಾಧ್ಯ ಆದಷ್ಟು. ಮತ್ತು ಇನ್ನೊಂದು ಹೇಳ್ತೀನಿ, ಈ ಮಷಿನ್ ಮುಖಾಂತರ ಮುಂದಿನ ಒಂದು ವಿಡಿಯೋ ಬರುತ್ತೆ ಸರ್ ಚಾನಲಲ್ಲಿ. ಏನಂದರೆ ನೆಲ್ಲು ಬಿತ್ತನೆ ಮಾಡ್ತೀವಿ ನಾವು. ಪ್ರಾಯೋಗಿಕವಾಗಿ ಲಾಸ್ಟ್ ಟೈಮ್ ಒಂದು ಸಣ್ಣ ಇದರಲ್ಲಿ ಮಾಡಿದ್ದೀವಿ, ಆವಾಗ ವಿಡಿಯೋ ಮಾಡಿದ್ದಿಲ್ಲ. ಬಟ್ ಈಗ ಇಡೀ 1 ಎಕರೆ ಹೊಲ ನಾವು ಈ ನೆಲ್ಲು ಬಿತ್ತನೆ ಈ ಮುಖಾಂತರ ಮಾಡ್ತೀವಿ. ಅದನ್ನು ವಿಡಿಯೋ ನೀವು ಮುಂದೆ ನೋಡಿ ಸರ್, ಅದನ್ನು ಒಂದು ರೈತರಿಗೆ ಹೇಳಿ ಸರ್. ಓಕೆ ನೋಡಿರಿ ಸರ್, ಅವ್ರು ಒಂದು ಒಳ್ಳೆ ಮಾತೇ ಇದ್ರೆ, ನೀವು ಯಾರಾದರೂ ಇಷ್ಟೊಳಗೆ ಮಿಷನ್ ಇವರಿಂದ ಖರೀದಿ ಮಾಡಿದ್ರೆ, ಒಬ್ಬರಲ್ಲ ಇಬ್ಬರಲ್ಲ 100 ಜನ ಖರೀದಿ ಮಾಡಿರಿ. ಅವ್ರು ಯಾರು ಖರೀದಿ ಮಾಡಿದ್ರೆ ನಿಮಗೇನಾದ್ರೂ ತೊಂದರೆ ಐತಂದ್ರೆ ಇದರ ಕಮೆಂಟ್ ಮಾಡಿದ್ರೆ ನಂದೇನು ತಪ್ಪಂದು ನಾನು ನೋಡ್ಕೊತೀನಿ ಅಂತ ಹೇಳ್ತಾರೆ. ಒಂದು ಉದ್ದೇಶ ಇಷ್ಟ ಅವ್ರಿಗೆ, ನಾವು ರೈತರ ಹತ್ರ ನೇರವಾಗಿ ಮುಕ್ತವಾಗಿ ನಿಮ್ಮ ಜೊತೆಗೆ ಇದೀವಿ ಅಂತ ಹೇಳ್ತಾರೆ. ಈ ಮಾಹಿತಿ ಅಂಕಾರ ನೀವು ಶೇರ್ ಮಾಡಿರಿ ಅಂತ ನಾನು ಹೇಳ್ತೀನಿ. ನಮಸ್ತೆ.